ವಿಶಾಖಪಟ್ಟಣದಲ್ಲಿ ನಡೆದಂತೆ ಎರಡನೇ ಟಿ20 ಪಂದ್ಯದಲ್ಲಿ ಭಾರತ ತಂಡದ ಮಹಿಳೆಯರು ಒಂದು ಭರ್ಜರಿ ಆದಂತಹ ಪ್ರದರ್ಶನ ತೋರುವುದರ ಮೂಲಕ ಶ್ರೀಲಂಕಾದ ಮಹಿಳೆಯರ ಎದುರು ಒಂದು ಭರ್ಜರಿ ಆದಂತಹ ಗೆಲುವನ್ನು ಸಾಧಿಸಿದ್ದಾರೆ. ಹಾಗಾದ್ರೆ ಭಾರತ ಮತ್ತು ಶ್ರೀಲಂಕಾದ ಮಹಿಳೆಯರ ನಡುವೆ ನಡೆದಂತಹ ಎರಡನೇ ಟಿ20 ಪಂದ್ಯ ಹೇಗಿತ್ತು, ಎರಡನೇ ಟಿ20 ಪಂದ್ಯದಲ್ಲಿ ಯಾವೆಲ್ಲ ದಾಖಲೆಗಳು ನಿರ್ಮಾಣವಾದವು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಹರ್ಮನ್ಪ್ರೀತ್ ಕೌರ್ ಮತ್ತು ಸ್ಮೃತಿ ಮಂದಾನ ಇವರಿಬ್ಬರಲ್ಲಿ ನಿಮ್ಮ ಹೆಚ್ಚಿನ ಆಟಗಾರ್ತಿ ಯಾರು ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ವಿಶಾಖಪಟ್ಟಣದಲ್ಲಿ ನಡೆದಂತಹ ಎರಡನೇ ಟಿ20 ಪಂದ್ಯದಲ್ಲಿ ಟಾಸ್ ಆಗಿದ್ದಂತಹ ಭಾರತದ ಮಹಿಳೆಯರು ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡರು. ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಇಳಿದುತ್ತಾ ಶ್ರೀಲಂಕಾದ ಮಹಿಳೆಯರ ತಂಡ ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ಗಳನ್ನ ಕಳೆದುಕೊಂಡು 128 ರನ್ಗಳನ್ನ ಹೊಡೆಯಿತು. ಶ್ರೀಲಂಕಾ ಮಹಿಳೆಯರ ತಂಡದ ಪರವಾಗಿ ನಾಯಕಿ ಸಮರಿ ಅಟ್ಟುಪಟ್ಟು 24 ಎಸೆತದಲ್ಲಿ 31 ರನ್ ಅನ್ನು ಹೊಡೆದರೆ ಹರ್ಷಿತಾ 32 ಎಸೆತದಲ್ಲಿ 33 ರನ್ ಅನ್ನು ಹೊಡೆದರು. ಇನ್ನು ಭಾರತದ ಮಹಿಳೆಯರ ತಂಡದ ಪರವಾಗಿ ವೈಷ್ಣವಿ ಶರ್ಮಾ ಮತ್ತು ಶ್ರೀಚರಣಿ ತಲಾ 2 ವಿಕೆಟ್ಗಳನ್ನ ಪಡೆದುಕೊಂಡರು. ಇದು ಗೆಲುವಿಗಾಗಿ 129 ರನ್ಗಳ ಒಂದು ಸುಲಭದ ಗುರಿಯನ್ನು ಪಡೆದುತ್ತ ಭಾರತದ ಮಹಿಳೆಯರ ತಂಡ 11.5 ಓವರ್ನಲ್ಲಿ 3 ವಿಕೆಟ್ಗಳನ್ನ ಕಳೆದುಕೊಂಡು ಈ ಗುರಿಯನ್ನು ತಲುಪಿತು. ಭಾರತದ ಮಹಿಳೆಯರ ತಂಡದ ಪರವಾಗಿ ಆರಂಭಿಕ ಆಟಗಾರ್ತಿಯಾಗಿ ಕಣಕ್ಕಿಳಿದಂತ ಶಫಾಲಿ ವರ್ಮಾ ಕೇವಲ 34 ಎಸೆತದಲ್ಲಿ ಅಜೇಯ 69 ರನ್ ಅನ್ನು ಹೊಡೆದರು. ಇದರಲ್ಲಿ 11 4 ಮತ್ತು ಒಂದು ಭರ್ಜರಿ ಸಿಕ್ಸರ್ ಸೇರಿತ್ತು. ಇನ್ನು ಜಮೀಮಾ ರೋಡ್ರಿಗೇಸ್ 15 ಎಸೆತದಲ್ಲಿ 26 ರನ್ ಅನ್ನು ಹೊಡೆದರು. ಹೀಗೆ ಭಾರತದ ಮಹಿಳೆಯರ ತಂಡ ಎಲ್ಲಾ ಭಾಗದಲ್ಲೂ ಕೂಡ ಎರಡನೇ ಟಿ20 ಪಂದ್ಯದಲ್ಲಿ ಒಂದು ಭರ್ಜರಿ ಆದಂತಹ ಪ್ರದರ್ಶನವನ್ನು ತೋರುವುದರ ಮೂಲಕ ಎರಡನೇ ಟಿ20 ಪಂದ್ಯವನ್ನ ಗೆದ್ದು ಟಿ20 ಸರಣಿಯಲ್ಲಿ ಇದೀಗ 2-0 ಮುನ್ನಡೆಯನ್ನ ಸಾಧಿಸಿದೆ. ಇನ್ನು ಎರಡನೇ ಟಿ20 ಪಂದ್ಯದಲ್ಲಿ ಭಾರತದ ಮಹಿಳೆಯರ ತಂಡದ ಪರವಾಗಿ ಆರಂಭಿಕ ಆಟಗಾರ್ತಿಯಾಗಿ ಕಣಕ್ಕಿಳಿದಂತಹ ಶಫಾಲಿ ವರ್ಮಾ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿ ಟೀಮ್ ಇಂಡಿಯಾದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಹೀಗಾಗಿ ಶಫಾಲಿ ವರ್ಮಾಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ಕೂಡ ಸಿಕ್ಕಿತು. ಇನ್ನು ಇದರ ಜೊತೆಗೆ ಶಫಾಲಿ ವರ್ಮಾ 2 ದೊಡ್ಡ ದಾಖಲೆಯನ್ನ ಕೂಡ ನಿರ್ಮಿಸಿದರು. ಶಫಾಲಿ ವರ್ಮಾ ಈ ಪಂದ್ಯದಲ್ಲಿ ಕೇವಲ 27 ಎಸೆತದಲ್ಲಿ ಅರ್ಧಶತಕವನ್ನು ಸಿಡಿಸುವುದರ ಮೂಲಕ ಶ್ರೀಲಂಕಾದ ಎದುರು ಟಿ20ಯಲ್ಲಿ ಅತಿ ವೇಗವಾಗಿ ಭಾರತದ ಮಹಿಳೆಯರ ತಂಡದ ಪರವಾಗಿ ಅರ್ಧಶತಕವನ್ನು ಸಿಡಿಸಿದ ಆಟಗಾರ್ತಿ ಎಂಬ ಹಿರಿಮೆಗೆ ಶಫಾಲಿ ವರ್ಮಾ ಪಾತ್ರರಾದರು. ಇದರ ಜೊತೆಗೆ ಶಫಾಲಿ ವರ್ಮಾ 22 ವರ್ಷ ಆಗುವುದರೊಳಗೆ ಮಹಿಳೆಯರ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ಬಾರಿ ಅಂದರೆ 12 ಬಾರಿ 60ಕ್ಕಿಂತ ಹೆಚ್ಚಿನ ಸ್ಕೋರ್ ಅನ್ನು ಹೊಡೆದ ಮೊದಲ ಆಟಗಾರ್ತಿ ಎಂಬ ಹಿರಿಮೆಗೂ ಕೂಡ ಶಫಾಲಿ ವರ್ಮಾ ಪಾತ್ರರಾದರು. ಹೀಗೆ ಶಫಾಲಿ ವರ್ಮಾ ಈ ಪಂದ್ಯದಲ್ಲಿ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ 2 ದೊಡ್ಡ ದಾಖಲೆಯನ್ನು ನಿರ್ಮಿಸಿದರು.